ಆಕೆ ಕೇರಳದಿಂದ ಬೆಂಗಳೂರಿಗೆ ಬಂದಿದ್ಲು. ಓದುತ್ತಾ ಕಷ್ಟಪಟ್ಟು ಬದುಕು ಕಟ್ಕೊಳ್ತಾ ಇದ್ಲು. ಬಿಡುವಿನ ಸಮಯದಲ್ಲಿ ಮೊಮೋಸ್ ಅಂಗಡಿಯಲ್ಲಿ ಕೆಲಸ ಮಾಡ್ಕೊಂಡಿದ್ಲು. ಆದರೆ ಅಂಗಡಿ ಸೇಲ್ ಮಾಡಿಸ್ತೀನಿ ಅಂತ ಬಂದವನು ಪೈಶಾಚಿಕ ಕೃತ್ಯ ನಡೆಸಿದ್ದಾನೆ. ಕಾಲೇಜು ಯುವತಿ ಮೇಲೆ ಅತ್ಯಾಚಾರ ನಡೆಸಿ ಕ್ರೌರ್ಯ ತೋರಿದ ಆರೋಪ ಕೇಳಿ ಬಂದಿದೆ. ಕಾಲೇಜು ಯುವತಿ ಮೇಲೆ ಕ್ರೌರ್ಯ ಮೆರೆದ ಭೂಪ. ಮೊಮೋಸ್ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದ ಯುವತಿ. ಈ ಫೋಟೋದಲ್ಲಿ ಕಾಣ್ತಿರುವ ವ್ಯಕ್ತಿಯ ಹೆಸರು ಸೈನಾಸ್. ಬೆಂಗಳೂರಿನಲ್ಲಿ ಬ್ರೋಕರ್ ಆಗಿ ಕೆಲಸ ಮಾಡಿಕೊಂಡಿದ್ದ ಎನ್ನಲಾಗಿದೆ. ಇದೇ ವೇಳೆ ತಿಂಗಳ 11ರಂದು ರಾತ್ರಿ ಯುವತಿ ಸೇರಿ 4 ಪಾರ್ಟಿ ಮಾಡ್ತಿದ್ರು. ಈ ವೇಳೆ ಮಾಡಬಾರದ ಕೃತ್ಯ ಎಸಗಿದ್ದಾನೆ ಎಂಬ ಆರೋಪ ಕೇಳಿಬಂದಿದೆ. ಜ್ಯೂಸ್ ತರುವ ಗ್ಯಾಪ್ನಲ್ಲಿಯೇ ನಡೀತಾ ರೇಪ್. ಮಡಿವಾಳ ಪೊಲೀಸರ ವಿರುದ್ಧ ನಿರ್ಲಕ್ಷ್ಯ ಆರೋಪ. ಹೌದು, ಸರ್ಜಾಪುರದ ಖಾಸಗಿ ಕಾಲೇಜಿನಲ್ಲಿ ಓದುತ್ತಿದ್ದ 20 ವರ್ಷದ ಯುವತಿ ಬಿಡುವಿನ ವೇಳೆಯಲ್ಲಿ ಮಡಿವಾಳದ ಮಾರುತಿ ನಗರದಲ್ಲಿರುವ ಅಮಲ್ ಘೋಷ್ ಮತ್ತು ಶಫೀಕ್ ಎಂಬುವವರ ಮೋಮೋಸ್ ಅಂಗಡಿಯಲ್ಲಿ ಕೆಲಸ ಮಾಡಿಕೊಂಡಿದ್ದಳು. ಆದರೆ ಕಾರಣಾಂತರಗಳಿಂದ ಆ ಅಂಗಡಿಯನ್ನ ಮಾರಾಟ ಮಾಡಲು ಮಾಲೀಕರು ಮುಂದಾಗಿದ್ದರು. ಈ ವೇಳೆ ಮಧ್ಯ ಪ್ರವೇಶಿಸಿದವನೇ ಈ ಸೈನಾಸ್. ಅಂಗಡಿಯನ್ನ ಮಾರಾಟ ಮಾಡಿ ಕೊಡಿಸುತ್ತೇನೆ ಅಂತ ಸೈನಾಸ್ ಹೇಳಿದ್ದ. ಅದರಂತೆ ಮಾತುಕತೆ ಕೂಡ ನಡೆಯಿತು. ಈ ವೇಳೆ ಸೈನಾಸ್ ಮತ್ತು ಯುವತಿ ಹಾಗೂ ಅಂಗಡಿ ಮಾಲೀಕರಾದ ಅಮಲ್ ಘೋಷ್ ಮತ್ತು ಶಫೀಕ್ ಸೇರಿ ಮೊಮೋಸ್ ಅಂಗಡಿಯ ಹಿಂಭಾಗದಲ್ಲಿದ್ದ ರೂಮ್ನಲ್ಲಿ ಪಾರ್ಟಿ ಮಾಡಿದ್ದಾರೆ. ರಾತ್ರಿ ವೇಳೆ ಅಮಲ್ ಘೋಷ್ ಹಾಗೂ ಶಫೀಕ್ ಊಟ ಮತ್ತು ಜ್ಯೂಸ್ ತರಲು ಹೊರಗೆ ತೆರಳಿದ್ದಾರೆ. ಇದನ್ನೇ ಅವಕಾಶ ಮಾಡಿಕೊಂಡ ಸೈನಾಸ್ ಯುವತಿ ಮೇಲೆ ಅತ್ಯಾಚಾರ ಎಸಗಿದ್ದಾನೆ ಎಂಬ ಆರೋಪ ಕೇಳಿಬಂದಿದೆ. ಘಟನೆ ನಡೆದ ಮರುದಿನವೇ ಯುವತಿ ಮಡಿವಾಳ ಪೊಲೀಸ್ ಠಾಣೆಗೆ ತೆರಳಿ ದೂರು ನೀಡಿದ್ದಾಳೆ. ಆದರೆ ಪ್ರಕರಣ ದಾಖಲಿಸದೆ ಪೊಲೀಸರು ನಿರ್ಲಕ್ಷ್ಯ ತೋರಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಬಳಿಕ ಹಿರಿಯ ಪೊಲೀಸ್ ಅಧಿಕಾರಿಗಳನ್ನ ಭೇಟಿ ಮಾಡಿ ಯುವತಿ ಮನವಿ ಮಾಡಿಕೊಂಡಿದ್ದಾಳೆ. ಹಿರಿಯ ಅಧಿಕಾರಿಗಳ ಸೂಚನೆ ಮೇರೆಗೆ ಮಡಿವಾಳ ಪೊಲೀಸ್ ಠಾಣೆಯ ಪೊಲೀಸರು ಎಫ್ಐಆರ್ ದಾಖಲಿಸಿಕೊಂಡು ತನಿಖೆ ಆರಂಭಿಸಿದ್ದಾರೆ. We had a farewell party in our friend's room. That time a person called Hainas came. I don't know him personally, but I know him. I have seen him. At the middle of the night, my friends went to take food for me. That time Hainas and I were alone in that room. That time Hainas raped me brutally. ಆರೋಪಿ ಕೇರಳ ಮೂಲದವನಾಗಿದ್ದು ಎಫ್ಐಆರ್ ದಾಖಲಾಗುತ್ತಿದ್ದಂತೆಯೇ ಊರಿಗೆ ತೆರಳಿದ್ದಾನೆ ಎನ್ನಲಾಗಿದೆ. ಆತನನ್ನ ವಿಚಾರಣೆಗೆ ಹಾಜರಾಗುವಂತೆ ಮಡಿವಾಳ ಪೊಲೀಸರು ನೋಟಿಸ್ ನೀಡಿದ್ದಾರೆ. ಪ್ರಾಥಮಿಕ ವಿಚಾರಣೆಯಲ್ಲಿ ಇಬ್ಬರ ಒಪ್ಪಿಗೆ ಸಮ್ಮತಿಯ ಮೇರೆಗೆ ದೈಹಿಕ ಸಂಪರ್ಕ ನಡೆದಿದೆ ಎಂದು ಆರೋಪಿ ಹೇಳಿರುವ ಮಾಹಿತಿ ಲಭ್ಯವಾಗಿದೆ. ನಿಸರ್ಗ HK, ಕ್ರೈಮ್ ಬ್ಯೂರೋ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು. ಉದ್ದೇಶಪೂರ್ವಕವಾಗಿಯೇ ತನ್ನ ವಿರುದ್ಧ ಅತ್ಯಾಚಾರ ಪ್ರಕರಣ ದಾಖಲಿಸಲಾಗಿದೆ ಎಂದು ಆರೋಪಿ ಹೇಳಿಕೊಂಡಿದ್ದಾನೆ. ಇಬ್ಬರ ನಡುವೆ ನಡೆದ ಮಾತುಕತೆಯ ದಾಖಲಾತಿಗಳನ್ನು ಸಲ್ಲಿಸುವುದಾಗಿಯೂ ಆತ ಹೇಳಿದ್ದಾನೆ. ಒಟ್ಟಿನಲ್ಲಿ ಆರೋಪಿ ವಿಚಾರಣೆಗೆ ಹಾಜರಾದ ಬಳಿಕವೇ ಪ್ರಕರಣದ ಸತ್ಯಾಸತ್ಯತೆ ಏನು ಅನ್ನೋದು ಸ್ಪಷ್ಟವಾಗಲಿದೆ.